ನಿವೃತ್ತಿ ಜೀವನದ ಅದ್ಭುತ ಕಾರ್ಯಕ್ರಮ ಸರ್. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು. ತಾವು ಹೇಳ್ದಂಗೆ ಇವತ್ತು ನಾನು ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದೀನಿ. ಇವತ್ತು ನಾನೇನು ನನ್ನ ಇಲಾಖೆಯಲ್ಲಿ ಇದುವರೆಗೆ ಏನು ಕೆಲಸ ಮಾಡಿದ್ದೀನಿ ನನಗೆ ಸಂಪೂರ್ಣವಾದ ತೃಪ್ತಿ ಇದೆ. ನನಗೆ ಕೈಲಿ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇಷ್ಟು ಕಾರ್ಯಗಳಲ್ಲಿ ನಾನು ಸರ್ಕಾರದ ನೀತಿ ನಿಯಮಗಳಲ್ಲಿ ಕೂಡ ಭಾಗವಹಿಸಿ ಸಲಹೆ ಸೂಚನೆಗಳಾಗಲಿ ನನ್ನ ಕೆಲಸ ಕಾರ್ಯಗಳಲ್ಲಿ ನಿಭಾಯಿಸಿದ್ದೀನಿ ಅಂತ ಸಂತೃಪ್ತಿ ನನಗಿದೆ. ಇವತ್ತು ಈ ದಿನ ಎಲ್ಲ ಸ್ನೇಹಿತರು ಸೇರಿ ನನಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಏರ್ಪಡಿಸೋದು ನನಗೆ ಭಾಳ ತುಂಬಿ ಬಂದಿದೆ. ಈ ಒಂದು ಕ್ಷಣ ನಿಜವಾಗಲೂ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಒಂದು ಅಭೂತಪೂರ್ವವಾದ ಕ್ಷಣವಾಗಿದೆ ಅಂತ ಹೇಳಿ ನಾ ಎಲ್ರಿಗೂ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಬಯಸ್ತೀನಿ. ಸರ್, ವೃತ್ತಿ ಜೀವನದಲ್ಲಿ ಭಾಳ ಖುಷಿ ಪಟ್ಟಿರುವ ಘಟನೆ ಯಾವುದು ಸರ್? ವೃತ್ತಿ ಜೀವನದಲ್ಲಿ ಅಂದರೆ ಖುಷಿ ಘಟನೆಗಳು ಹಲವಾರು ಇದ್ದಾವೆ, ಒಂದೇ ಇಲ್ಲ. ನಾವು ಕೆಲಸ ಕಾರ್ಯಗಳನ್ನ ಸಾರ್ವಜನಿಕರಿಗೆ ಕೆಲಸ ತೃಪ್ತಿಯಾಗಿ ಮಾಡಿದಾಗಲೂ ಖುಷಿ ಕೊಟ್ಟಿದೆ. ನಮ್ಮ ಪ್ರಮೋಷನ್ ಸಿಕ್ಕಿದಾಗಲೂ ಖುಷಿ ಕೊಟ್ಟಿದೆ. ಇಲಾಖೆ ಏನು ಕೊಡಬೇಕು ಎಲ್ಲ ಕೊಟ್ಟಿದೆ. ಇಲ್ಲ, ಬೇಸರ ತಂದಿರೋ ಘಟನೆ ಇದೆ ಸರ್? ಬೇಸರ ಅಂತ ಏನಿಲ್ಲ, ಬೇಸರವಾದ ಘಟನೆಗಳು ಯಾವುದೂ ಇಲ್ಲ. ಇಲಾಖೆ ಮೇಲೆ ಸರ್ಕಾರಿ ಕೆಲಸ ಬಿಟ್ಟರೆ ನಮ್ಮ ಬೇಸರದೇನಿದೆ, ಕೌಟುಂಬಿಕವಾಗಿ ಬೇಸರಗಳಿರ್ತವೆ ಹೊರತು ಸರ್ಕಾರಿ ಕೆಲಸದಲ್ಲಿ ಏನು ಬೇಸರ ಇರೋಲ್ಲ. ತೃಪ್ತಿ ತಂದಿದೆ ಸರ್? ಸಂಪೂರ್ಣ ತೃಪ್ತಿ ಇದೆ. ಇವತ್ತು ಸಾಹೇಬರು ನಿವೃತ್ತಿ ಹೊಂದಿದ್ದಾರೆ ಮೇಡಮ್. ಈ ಸಮಯದಲ್ಲಿ ನಿಮ್ಮ ಒಂದು ಮನದಾಳದ ಮಾತು. ಈಗ ಖುಷಿ ಆಯಿತು, ಎಲ್ಲರೂ ಸಹಕಾರ ಇಷ್ಟು ಚೆನ್ನಾಗಿ ನೀಡಿದ್ದಾರೆ. ಇಷ್ಟು ಜನ ನೋಡಿ ಹಿಂಗೆ ತುಂಬ ಖುಷಿ ಆಯಿತು. ಇಷ್ಟು ಅಭಿಮಾನ ಇರೋದ್ರಿಂದ ಈಗ ಇಷ್ಟು ಜನ ಬಂದಿದ್ದಾರೆ ಅಂತ ಅನ್ಕೋತೀನಿ. ಹಿಂಗೆ ಅವರು ತುಂಬ ಹಿಂಗೆ ಎಫರ್ಟ್ ಹಾಕಿದ್ದಾರೆ. ಕೆಲಸ ಅಂಥೇಳಿ ಫ್ಯಾಮಿಲಿಗೆ ಹಿಂಗೆ ಟೈಮ್ ಕೊಟ್ಟಿಲ್ಲ, ಇನ್ನಾದರೂ ಫ್ಯಾಮಿಲಿಗೆ ಟೈಮ್ ಕೊಡಲಿ ಅಂಥೇಳಿ ಕೇಳ್ಕೊತೀನಿ. ವೃತ್ತಿ ಜೀವನದಲ್ಲಿ ಯಾವತ್ತಾದ್ರೂ ನಿಮ್ಗೆ ಬೇಸರ ಆಗಿತ್ತಾ? ಇಲ್ಲ, ಬೇಸರ ಅಂತೇನಿಲ್ಲ, ಬೇಸರ ಅಂತಿಲ್ಲ, ಖುಷಿನೇ ಇದೆ. ಇನ್ನಾದರೂ ಹಿಂಗೆ ಅವ್ರ ಲೈಫನ್ನು ಅಂದರೆ ಎಂಜಾಯ್ ಮಾಡಲಿ ಅಂಥೇಳಿ, ಆದರೆ ಬರೀ ಕೆಲಸ ಅಂಥೇಳಿ ಅದರಲ್ಲೇ ತೊಡಗಿದ್ರು. ಫ್ಯಾಮಿಲಿಗೆ ಹೆಚ್ಚು ಸಮಯ ಕೊಟ್ಟಿಲ್ಲ. ಇನ್ನಾದರೂ ಫ್ಯಾಮಿಲಿ ಜೊತೆ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂಥೇಳಿ. ಮುಂದಿನ ದಿನಗಳಲ್ಲಿ ನೀವು ಮೊಮ್ಮಕ್ಕಳ ಜೊತೆ ಖುಷಿಯಾಗಿರಿ. ಆಯ್ತು.